ಇದರಲ್ಲಿ 3 ಪ್ರಕಾರಗಳಿವೆ. ಇದು ರಾಣಿ ಜೇನು, ಇದು ಕೆಲಸಗಾರ ಜೇನು, ಇದು ಸಂಚಾರಿ ಜೇನು. ಕೆಲಸಗಾರ ಜೇನಿನ ಉಪಯೋಗ ರಾಣಿ ಜೇನನ್ನು ನೋಡಿಕೊಳ್ಳುವುದು. ಸಂಚಾರಿ ಜೇನಿನ ಕೆಲಸ ಹೂವಿನೊಳಗಿದ್ದಂಥ ಮಕರಂದವನ್ನು ಸಂಗ್ರಹಿಸಿ ತನ್ನ ಗೂಡಿಗೆ ಸಂಗ್ರಹಿಸುವುದು. ರಾಣಿ ಜೇನಿನ ಕೆಲಸ ಮೊಟ್ಟೆ ಇಡುವುದು. ಒಂದು ದಿನಕ್ಕೆ 1500 ರಿಂದ 1600 ಮೊಟ್ಟೆ ಇಡುತ್ತದೆ. ಇದು ಜೇನು ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಜೇನು ಕಟ್ಟುತ್ತದೆ ಮತ್ತು ಮರದ ಪೊಟರೆ ಒಳಗೆ ಈ ಜೇನು ಕಟ್ಟುತ್ತದೆ ಮತ್ತು ರೆಂಬೆ ಕೊಂಬೆಗಳಲ್ಲಿ ಕಟ್ಟುತ್ತದೆ. ಇದರಲ್ಲಿ ಒಂದಿಷ್ಟು ಪ್ರಕಾರಗಳಿವೆ. ಅವು ಹೆಜ್ಜೇನು, ಗೋಲ್ಜೇನು, ತೊಡವೆ ಜೇನು, ಮುಚ್ಚಂಡೆ ಜೇನು, ಮಲ್ಲಿಪರೆ ಜೇನು. ಇವು ಜೇನಿನ ಪ್ರಕಾರಗಳು. ಜೇನಿನ ಉಪಯೋಗ. ಜೇನು ನಂಜು ನಿರೋಧಕ ಹೊಂದಿದೆ. ಜೇನು ಸೇವನೆಯಿಂದ ಕೆಂಪು ರಕ್ತ ಕಣಗಳ ವರ್ಧನೆಯಾಗುತ್ತದೆ. ಜೇನು ಬ್ಯಾಕ್ಟೀರಿಯಾ ವಿರೋಧಿ. ಸುಟ್ಟ ಗಾಯಗಳಿಗೆ ಹಚ್ಚುವುದರಿಂದ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಜೇನು ಹೆಚ್ಚಾಗಿ ಬಳಸುತ್ತಾರೆ. ಜೇನು ಆಹಾರವಾಗಿಯೂ ಬಳಸುತ್ತಾರೆ. ಜೇನು ಔಷಧೀಯ ಗುಣಗಳಿಂದ ಹೆಚ್ಚು ಬಳಸುತ್ತಾರೆ. ಧನ್ಯವಾದಗಳು. ಇದು ಕಾಡಿನ ಮಾದರಿ. ಕಾಡಿನೊಳಗೆ ಎತ್ತರವಾದ ಮರಗಳಿವೆ. ಕಾಡಿನೊಳಗೆ ಪ್ರಾಣಿಗಳಿವೆ. ಉದಾಹರಣೆ: ಕರಡಿ, ಜಿರಾಫೆ, ಕಾಂಗರೂ, ಗೊರಿಲ್ಲಾ, ಕರಡಿ, ಸಿಂಹ, ಗೆಂಡಮೃಗ, ಆನೆ. ಇವೆಲ್ಲ ಕಾಡಿನ ಪ್ರಾಣಿಗಳು. ಎತ್ತರವಾದ ಮರಗಳು ಮಳೆಯ ಮಾರುತಗಳನ್ನು ತಡೆದು ಹೆಚ್ಚು ಮಳೆಯಾಗುವಂತೆ ಮಾಡುತ್ತದೆ. ಮರಗಳಿಂದ ಹೂವು, ಹಣ್ಣು ಹಾಗೂ ಆಹಾರ ದೊರೆಯುತ್ತದೆ. ಮರಗಳಿಂದ ಉಸಿರಾಡಲು ನಮಗೆ ಆಮ್ಲಜನಕ ದೊರೆಯುತ್ತದೆ. ಮರದ ಬೇರುಗಳು ಮಣ್ಣನ್ನು ಹಿಡಿದಿಟ್ಟುಕೊಂಡು ಮಣ್ಣಿನ ಸವಕಳಿಯನ್ನು ತಡೆ